ನಮಸ್ಕಾರ. ಹೇಳಿ ಮೇಡಮ್, ನಾನು ಏನು ಹೇಳಬೇಕೀಗ? ಹೌದು, ಈ ಕಣ್ಗಳು ಈ ನಗು ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರವನ್ನ ನಿಭಾಯಿಸ್ತಾ ಇದೆ ಸರ್? ಇದರಲ್ಲಿ ಆ್ಯಕ್ಚುಲ್ ಆಗಿ ನನ್ನೊಂದು ಸಣ್ಣ ಪಾತ್ರ ಆ್ಯಕ್ಚುಲಾಗಿ, ಆದರೆ ಅದನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ ವಿಜಯ್ ಕುಮಾರ್ ಸರ್. ಕೆಟ್ಟವನ ಒಳ್ಳೆಯವನ ಅನ್ನೋದು ನೀವು ಅಲ್ಲಿ ನೋಡಿದ ಮೇಲೆ ಹೇಳ್ಬೋದು. ಇತ್ತೀಚೆಗೆ ನೋಡಿದವರೆಲ್ಲ ನನ್ನ ಕೆಟ್ಟವನ ನೀನು ಅನ್ನೋ ಥರನೇ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ. ಹಾಗಾಗಿ ಇದರಲ್ಲಿ ಒಂದು ಬೇರೆ ಥರದ ಆಯಾಮನ ಅವರೇ ಪ್ರಯತ್ನಪಟ್ಟು ಮಾಡಿಸಿದ್ದಾರೆ. ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ನಂಬಿದ್ದೀನಿ. ಆಮೇಲೆ ರಾಘು ಶಿವಮೊಗ್ಗ ಅವ್ರ ಜೊತೆಲ್ಲ ಒಂದು ಸೀನ್ ಇತ್ತು, ತುಂಬ ಚೆನ್ನಾಗಿ ಆಗಿದೆ ಸೀನ್ಸ್ ಎಲ್ಲಾನು. ವಿಜಯ್ ಅವರು ಭೀಮಾ ಅಂತ ಆ್ಯಕ್ಚುಲಾಗಿ ಹೆಸರಿಟ್ಕೊಂಡಿರೋದ್ರಲ್ಲಿ ಒಂದು ವಿಶೇಷ ಏನಂದರೆ, ಅವರು ಬಾಡಿನೂ ಭೀಮನ್ ಥರ ಇರುತ್ತೆ, ಮತ್ತು ಕೆಲಸದಲ್ಲೂ ಅವರು ಭೀಮ. ನನಗೆ ಗೊತ್ತಿರಲಿಲ್ಲ ಅದು. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಅವರು. ಅಂದರೆ ಡೈರೆಕ್ಟ್ರು ಬರ್ತಾರೆ, ಏನೋ ಶಾರ್ಟ್ ತೆಗೆಯೋಣ, ಕ್ಯಾಮ್ರಾ ಬಂತ ಅಂತಾರೆ. ಇವರು ಹಂಗಲ್ಲ, ಹಿ ಟೇಕ್ಸ್ ಎವ್ರಿಥಿಂಗ್ ಇನ್ ಟು ಹಿಸ್ ಮೈಂಡ್. ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾರೆ, ಮತ್ತು ಎಲ್ಲರನ್ನೂ ಕಂಫರ್ಟ್ ಝೋನಲ್ಲಿ ಇಡ್ತಾರೆ, ಚೆನ್ನಾಗಿ ನಡೆಸ್ಕೋತಾರೆ. A to Z ನೋಡಿಕೊಂಡು, ಮತ್ತು ಸೀನು ಚೆನ್ನಾಗಿ ಮಾಡಿಸಿ ಆನ್ ಸ್ಪಾಟ್ ಇಂಪ್ರೂವೈಸ್ ಮಾಡ್ತಾನೆ ಇರ್ತಾರೆ. ಪ್ರತಿ ಕ್ಷಣಕ್ಕೂ ಅವ್ರ ತಲೆ ಓಡ್ತಾನೆ ಇರುತ್ತೆ. ಅದು ಮಾಡಿಸಿದ್ರೆ ಹೆಂಗೆ, ಇದು ಮಾಡಿಸಿದ್ರೆ ಹೆಂಗೆ ಅಂತ ಪ್ರತಿ ಕ್ಷಣನೂ ಓಡಿಸ್ತಾನೆ ಇರ್ತಾರೆ. ಹಾಗೆ ನನ್ನ ಕೈಲಿ ನಾನು ಸ್ವಲ್ಪ ತಮಿಳು ಮಾತಾಡ್ತೀನಿ ಅಂತ ನನ್ನ ಹತ್ರ ಒಂದು ತಮಿಳು ಡೈಲಾಗ್ ಬೇರೆ ಹೇಳ್ಸಿದ್ದಾರೆ ಕನ್ನಡದ ಮಧ್ಯೆ. ತುಂಬ ಚೆನ್ನಾಗಾಗಿದೆ ಅದು. ಸೊ ಇದಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಪ್ರತಿ ಪಾತ್ರದಲ್ಲೂ ಒಂದು ಹಸಿ ಮ್ಯಾಜಿಕ್ನ ಕ್ರಿಯೇಟ್ ಮಾಡುವಂಥ ಪ್ರತಿಭೆ, ಅಂಥ ವಿದ್ಯೆ ತಮ್ಮಲ್ಲಿದೆ, ಆ ಕಲೆ ತಮ್ಮಲ್ಲಿದೆ. ಸೊ ಈ ಪಾತ್ರ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗಿರೋ ಕಾರಣ August 9 ತನಕ ಕಾಯ್ಬೇಕಾಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. August 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಇದರಲ್ಲಿ ಒಂದು ವಿಶೇಷವಾದ ಪಾತ್ರ ಮಾಡಿದ್ದೀನಿ. ಜಾಸ್ತಿ ಹೇಳ್ಬೇಡ ಅಂತ ಹೇಳಿ ಕಳಿಸಿದ್ದಾರೆ ನನಗೆ ವಿಶೇಷ. ಸೊ ಬಟ್ ತುಂಬ ಖುಷಿ ಇದೆ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಬಗ್ಗೆ. ಆ ಥರದ ಒಂದು ಸಿನಿಮಾದಲ್ಲಿ ಭಾಗ ಆಗಿರೋದಕ್ಕೆ ನನಗೆ ಖುಷಿ ಇದೆ. ಭಾಗ ಮಾಡ್ಕೊಂಡಿದ್ದಕ್ಕೆ ವಿಶೇಷ ಸರ್ಗೆ ಮತ್ತು ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಈ ಭೀಮನ ನಿರ್ದೇಶನ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಅಯ್ಯೋ, ಬರೋ ಕಲಾವಿದರು ತುಂಬ ಚೆನ್ನಾಗಿತ್ತು. ಪಾತ್ರದ ಬಗ್ಗೆ ಏನೋ ಹೇಳ್ಬಾರ್ದಂದ್ರೆ ನಾನು ಎಲ್ಲಿ ಹೋಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದಂತೂ ನಂಬಿಕೆ ಇದೆ, ನೀವು ರಮೇಶ್ ಸರ್ ಇಂಥ ಒಳ್ಳೆ ತಾರಾಗಣ ನೋಡಿದಾಗ ಒಂದು ಒಳ್ಳೆ ಕತೆ ಇರುತ್ತೆ, ಒಂದು ಒಳ್ಳೆ ಪಾತ್ರ ಇರುತ್ತೆ. ಡೈರೆಕ್ಟ್ ಆಗಿ ಭೀಮನ ಲೋಕಕ್ಕೆ ನೀವೆಲ್ಲರೂ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ ಅನ್ನೋ ಭರವಸೆ ಅಂತೂ ನಮಗೆ ಬಂದಾಗಿದೆ. ನಿಜ ಮೇಡಮ್. ಸರ್ಗೆ ಸಮಾಜದ ಬಗ್ಗೆ ಒಂದು ಕಳಕಳಿದೆ. ಅದನ್ನು ಒಂದು ವಿಷಯದಲ್ಲಿ ಇದರಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಅದು ತುಂಬ ಎಂಟರ್ಟೈನಿಂಗ್ ಆಗಿದೆ. August 9ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್